ಅಂತರ್ಹಿತೆ ಸರಿನ್ನಾಥೆ ರಾಮ ಸರ್ವಮುದನ್ಮುಖ. ಇದು ಜ್ಞಾನ ಕಾರ್ಯಕ್ಕೋಸ್ಕರ ಹೇಳಿದ್ದು ನಾನು. ಇರಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ತಿಳಿದವರಿಗೆ, ಜ್ಞಾನಿಗಳಿಗೆ, ಓದುಗರಿಗೆ ಅಂತ ಸಮುದ್ರದವನ್ನು ಬದಿಗೆರಿಸಿ. ಅದು ಸಮುದ್ರ ಕೈ ಮುಗಿದಿದ್ದಾನಲ್ಲಿ ಗಲಾಟೆ ಮಾಡಿದ ನಂತರ ಸಮುದ್ರ ಬಂದ, ಕೇಳಿದ, ಆಯಿತು ಅಂದ. ಮೊದಲು ಬಿಲ್ಲು ಹಿಡಿದಿದ್ದ, ಆಗ ಚಿತ್ರದಲ್ಲಿ ತೋರಿಸಿದ್ದೆ ನಾನು ಬಿಲ್ಲು ಹಿಡಿದದ್ದು. ಬಾಣ ಹೊಡಿತೇನೆ ಅಂತ ಹೊರಟಿದ್ದ. ಆದರೆ ಮತ್ತೆ ಸಮುದ್ರ ಬಂದು ಕೇಳಿದ ಏನು ಮಾಡಬೇಕು ಅಂತ. ಹೀಗೆ ವಿಷಯ ಅಂದ. ಹಾಗಾದರೆ ನೀನು ಮಾರ್ಕ್ ಮಾಡಿಕೊಡು, ನಾನು ಮಾಡುತ್ತೇನೆ ಅಂದ. ಆಗ ಮಾರ್ಕ್ ಮಾಡುವಾಗ ಇವ ಕೈಯಲ್ಲಿದ್ದದ್ದು ಬಾಣದಲ್ಲಿ ಅಲ್ಲ, ಸುರುವವನ್ನು ಎಸೆಯಿತು. ಆಹುತಿ ಕೊಡತಕ್ಕದ್ದು ಸೃಕುಸೃವಗಳು ಯಜ್ಞದಲ್ಲಿ. ಹಾಗಾಗಿ ಅದನ್ನು ನಾನು ಕೇಳುವಾಗ ಬಾಣ ಇತ್ತು, ಎಸೆಯುವಾಗ ಅಸುರವಾಗಿತ್ತು. ಅದಕ್ಕೆ ಎರಡನೇ ಕಡೆ, ಇನ್ನೊಂದು ಕಡೆ ಬ್ರಹ್ಮಾಂಡ ಪುರಾಣದ ಗೆರೆಯನ್ನು ಕೊಟ್ಟಿದ್ದೇನೆ. ಸಮುದ್ರ ಒಪ್ಪಿಕೊಂಡ. ಅಂತರ್ಹಿತೇ ಸರಿನ್ನಾತೆ, ವರುಣ ಹೋದ ಬಳಿಕ ರಾಮ ಸರ್ವಂ ಉದಂಗ್ಮುಖ ಭ್ರಾಮಯಿತ್ವ ಅತಿವೇಗೇನ ಕ್ಷಿಕ್ಷೇಪ ಲವನಾರ್ಣವೇ ಕ್ಷಿಪ್ತತ್ವೇನ ಸಮುದ್ರೇತು ದಿಶಮುತ್ತರಂ ಉತ್ತರ ಪಶ್ಚಿಮಾಂ ಗತ್ವಾ ಸರ್ವೋಪತದ್ರಾಶನ್ ಯೋಜನಾನಾಂ ಶತದ್ವಯಂ. ಎಷ್ಟು ದೂರಕ್ಕದು ಬಿದ್ದಿತ್ತು ಅಂದರೆ 200 ಮೈಲು ಅಂತ ನಾನು ಶಬ್ದ ಹೇಳಿದೆ. ಯೋಜನೆ ಶಬ್ದ ಅರ್ಥ ಮಾಡ್ತಾ ಯೋಜನೆ 200 ಯೋಜನೆ ಬಿದ್ದಿತ್ತು. 1000 ಯೋಜನೆ ಕಬಳಿಸಿದ್ದ, 1/5 ವಾಪಸ್ಸು ಮರುಗಳಿಸಿದ್ದ, ಅಷ್ಟು ಮತ್ತೊಂದು ಇಲ್ಲ. ಉತ್ಸಾರಯಿತ್ವ ಸಲಿಲಂ ಸಮುದ್ರ ಸ್ರಾವಮಾತ್ಮನಃ ಅತಿಷ್ಠತ್ ಅಪಸುತ್ಯೋರ್ವೀಂ ದತ್ವಾ ರಾಮಾಯ ಪಾರ್ಥಿವ ಅನತಿಕ್ರಾಂತ ಮರ್ಯಾದ. ಮತ್ತೆ ಹೇಳಿಬಿಟ್ಟಿದ್ದಾನೆ ರಾಮ, ಇನ್ನೊಮ್ಮೆ ನಾನು ಎಸಿಲಿಕ್ಕೆ ಬರುವುದಿಲ್ಲ, ನೀನೀಚೆ ಬರಲಿಕ್ಕಿಲ್ಲ. ಆಯಿತು. ಎಷ್ಟೋ ಜನ ಕೇಳೋದುಂಟು, ಮತ್ತೆ ಎಲ್ಲಿಯಾದರೂ ಯಾವಾಗಾದರೂ ಈಚೆ ಮುಳುಗಿಬಿಟ್ರೆ, ಸಮುದ್ರ ಹಾರಿಬಿಟ್ರೆ ಆರೋದಿಲ್ಲ. ಸಮುದ್ರ ಹೇಳಿದ್ದಾನೆ ನಾನು ಆರೋದಿಲ್ಲ, ಆರ್ತೇನೆ, ಹೇಳೋದು ಮಾತ್ರ ಆರೋದಿಲ್ಲ ಅಂತ. ಬರಲಿಕ್ಕೆ ನೋಡ್ತೇನೆ, ನೀವೆಲ್ಲಿ ಆದರೂ ಕಟ್ಟಿದರೆ ನಾನು ಈಚೆ ಬರ್ತೇನೆ, ನೀವು ಕಟ್ಟದಿದ್ದರೆ ನಾನು ಬರೋದಿಲ್ಲ. ಇಬ್ಬರು ಸೈಲೆಂಟ್ ಇರಬೇಕು. ಅನಧಿಕ್ರಾಂತ ಮರ್ಯಾದ ಯಥಾಕಾಲಂ ಭೃಗುದ್ವಹ ಸಮಯಂ ಸ್ಥಾಪಯಾಮ. ಸಮಯ ಅಂದರೆ ಒಂದು ಅಗ್ರಿಮೆಂಟ್ ಸ್ಥಾಪಯಾಮಾಸ ತಸ್ತೇವ ಅನುಮತೆ ಭುವಿ. ಅವನದ್ದೇ ವರುಣನದ್ದೇ ಮಾತುಕತೆಯಲ್ಲಿ ನಡೆದ ಘಟನೆ ಅಂತ ಹೇಳುತ್ತೆ.